ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಪ್ಯಾರಾಕ್ಸಿಮಲ್ ನಾಕ್ಚುರ್ನಲ್ ಹಿಮೋಗ್ಲೋಬಿನ್ಯೂರಿಯಾ ಅದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಇದು ಒನ್ ಟೈಪ್ ಆಫ್ ಅನೇಮಿಯಾಗೆ ರಿಲೇಟೆಡ್ಡು. ಸೊ ಇದ್ರ ಡೆಫಿನೇಷನ್ ಏನಪ್ಪ ಅಂದರೆ PNH ಅಂದರೆ ಪ್ಯಾರಾಕ್ಸಿಮಲ್ ನಾಕ್ಚುರ್ನಲ್ ಹಿಮೋಗ್ಲೋಬಿನ್ಯೂರಿಯಾ ಅಂತ ಶಾರ್ಟ್ ಫಾರ್ಮಲ್ಲಿ PNH ಅಂತಾರೆ. ಇದ್ರ ಡೆಫಿನೇಷನ್ ನೋಡಿದರೆ ಇಟ್ ಈಸ್ ಆನ್ ಅಕ್ವೈರ್ಡ್ ಜೆನೆಟಿಕ್ ಡಿಫೆಕ್ಟ್ ಆಗಿರುತ್ತೆ. ಇದು ಸೆಲ್ ಮೆಂಬ್ರೇನಲ್ಲಿ ಆಗುವಂಥದ್ದು ಡ್ಯೂ ಟು ಮ್ಯೂಟೇಷನ್ ಇನ್ ದಿ ಹೆಮ್ಯಾಟೋಪಾಯಟಿಕ್ ಸ್ಟೆಮ್ ಸೆಲ್ಲಲ್ಲಿ ಏನಾದರೂ ಡಿಫೆಕ್ಟ್ ಇತ್ತು ಅಥವಾ ಅದರಲ್ಲಿ ಮ್ಯೂಟೇಷನ್ ಆಯಿತು ಅಂದರೆ ನಮಗೆ PNH ಆಗುತ್ತೆ. ಈಗ ಅದನ್ನು ಡೀಟೇಲ್ ಆಗಿ ನೋಡೋಣ. ಪ್ಯಾರಾಕ್ಸಿಮಲ್ ನಾಕ್ಚುರ್ನಲ್ ಹಿಮೋಗ್ಲೋಬಿನ್ಯೂರಿಯಾ ಇಸ್ ಅ ರೇರ್ ಕ್ರೋನಿಕ್ ಡಿಬಿಲಿಟೇಟಿಂಗ್ ಡಿಸಾರ್ಡರ್ ದಟ್ ಮೋಸ್ಟ್ ಫ್ರೀಕ್ವೆಂಟ್ಲಿ ಪ್ರೆಸೆಂಟ್ಸ್ ಇನ್ ಅರ್ಲಿ ಅಡಲ್ಟ್ಹುಡ್ಡಲ್ಲಿ ಪ್ರೆಸೆಂಟ್ ಇರುತ್ತೆ ಆ್ಯಂಡ್ ಯೂಶಲಿ ಕಂಟಿನ್ಯೂಸ್ ಥ್ರೂ ಔಟ್ ದಿ ಲೈಫ್ ಆಫ್ ದಿ ಪೇಷಂಟ್. ಮತ್ತು ಥ್ರೂ ಔಟ್ ದಿ ಲೈಫ್, ಇವಾಗ ಒಂದು ಪೇಷಂಟ್ ಲೈಫ್ ಪೂರ್ತಿನೂ ಕೂಡ ಅದು ಹೋಗೋದಿಲ್ಲ. The name of the disorder is the descriptive term for the clinical consequences of the RBC's breakdown with release of hemoglobin into the urine, which manifests most prominently as dark urine in the ಮಾರ್ನಿಂಗ್ ಹೊತ್ತಲ್ಲಿ ಯೂರಿನ್ ಕಲರ್ ಬಂದು ಡಾರ್ಕ್ ಕಲರ್ ಆಗಿರುತ್ತೆ. ಇದು ಅದ್ರದ್ದೊಂದು ಸಿಂಪ್ಟಮ್ ಥರ ನಮಗೆ ಅನಿಸುತ್ತೆ. ಇದು ಬ್ರೇಕ್ ಡೌನ್ ವಿತ್ ರಿಲೀಸ್ ಆಫ್ ಹಿಮೋಗ್ಲೋಬಿನ್ ಇನ್ ಟು ದಿ ಯೂರಿನ್. ಬ್ಲಡ್ ಎಲ್ಲ ಹಿಮೋಗ್ಲೋಬಿನ್ ಬ್ರೇಕ್ ಡೌನ್ ಆಗಿ ಯೂರಿನಲ್ಲಿ ಮಿಕ್ಸ್ ಆದಾಗ ನಮಗೆ ಆ ಥರ ಡಾರ್ಕ್ ಕಲರ್ ಯೂರಿನ್ ಬರುತ್ತೆ. ಡೆಫಿನೇಷನ್ ನೋಡೋದಾದರೆ PNH ಇಸ್ ಅ ಕ್ಲೋನಲ್ ಡಿಸಾರ್ಡರ್ ಆಫ್ ಹೆಮಟೋಪಾಯಟಿಕ್ ಸ್ಟೆಮ್ ಸೆಲ್ ಕಾಸ್ಡ್ ಬೈ ಸೊಮ್ಯಾಟಿಕ್ ಮ್ಯೂಟೇಷನ್ ಇಂದ ಕಾಸ್ ಆಗುವಂಥದ್ದು ಆಫ್ ಅ PIGA gene on the short arm of the X chromosome, and the patients with it may present either with HA with intravascular hemolysis and episodes of nocturnal hemoglobinuria or pancytopenia with a dysplastic or aplastic marrow morphology. GPI ಅಂದರೆ ಗ್ಲೈಕೋಸೈಲ್ ಫಾಸ್ಫಾಟಿಡಿ ಲೈನೋಸೈಟಾಲ್ ಗ್ಲೈಕನ್ ಅಂತ. ಇದು ಡೆಫಿನೇಷನ್ ಆಯಿತು. ಈಗ ಪ್ಯಾರಾಕ್ಸಿಮಲ್ ನಾಕ್ಚುರ್ನಲ್ ಹಿಮೋಗ್ಲೋಬಿನ್ಯೂರಿಯಾ ಬಂದ್ಬಿಟ್ಟು ಡಿಸ್ಕ್ರೈಬ್ಡ್ ಆಸ್ ಅ ಕ್ಲಿನಿಕಲ್ ಎಂಟಿಟಿ ಇನ್ 1882 ಅಲ್ಲಿ ಕ್ಲಿನಿಕಲ್ ಎಂಟಿಟಿ ಅಂತ ಡಿಸ್ಕ್ರೈಬ್ ಮಾಡಿದ್ರು. ಇದು ಬಂದು ಅಕ್ವೈರ್ಡ್ ಡಿಸಾರ್ಡರ್ ಆಫ್ ಹೆಮಟೋಪಾಯಸಿಸ್. ಟ್ರೈಡ್ ಬಂದ್ಬಿಟ್ಟು ಇಂಟ್ರಾವ್ಯಾಸ್ಕ್ಯುಲರ್ ಹಿಮೋಲೈಸಿಸ್, ಥ್ರೋಂಬೋಸಿಸ್ ಆ್ಯಂಡ್ ಡಿಕ್ರೀಸ್ಡ್ ಹೆಮಟೋಪಾಯಸಿಸ್. Nocturnal refers to the belief that hemolysis is triggered by acidosis during sleep and activation of complement to hemolyze abnormal RBC. However, hemolysis is shown to occur throughout the day and is not paroxysmal. Urine concentrated overnight may cause a dramatic change in the ಯೂರಿನ್. ಇದು ಓವರ್ನೈಟ್ ಮೇ ಕಾಸ್ ಅದೇನಾಗುತ್ತೆ, ನಾವು ಓವರ್ನೈಟ್ ಇದ್ದರೆ ಯೂರಿನ್ ಅದೇನಾಗುತ್ತೆ, ಕಲರು ಚೇಂಜ್ ಆಗುತ್ತೆ, ಅದು ಹಿಮೋಲೈಸ್ ಆಗಿರುತ್ತೆ. ದ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಆಫ್ PNH ವೇರಿ ಆಫ್ ಲಾಟ್ ಫ್ರಮ್ ಪರ್ಸನ್ ಟು ಪರ್ಸನ್. ಯು ಮೇ ಓನ್ಲಿ ಹ್ಯಾವ್ ಮೈಲ್ಡ್ ಸಿಂಪ್ಟಮ್ಸ್ ಇರುತ್ತೆ, ಅದು ಬಂದು ಪರ್ಸನಿಂದ ಪರ್ಸನ್ಗೆ ವೇರಿಯೇಷನ್ಸ್ ಆಗುತ್ತೆ. ಆರ್ ಯು ಮೇ ಹ್ಯಾವ್ ಸಿವಿಯರ್ ಸಿಂಪ್ಟಮ್ಸ್ ಇರುತ್ತೆ ಆ್ಯಂಡ್ ನೀಡ್ ಮೆಡಿಕೇಷನ್ಸ್ ಆರ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ಸ್. ಅದಕ್ಕೆ ಮೆಡಿಕೇಷನ್ಸ್ ತೊಗೊಳ್ಳೇಬೇಕು, ಇಲ್ಲ ಅಂದರೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಗಲೇಬೇಕು. ಇದು ಪರ್ಸನಿಂದ ಪರ್ಸನ್ಗೆ ಸೈನ್ಸು ಮತ್ತು ಸಿಂಪ್ಟಮ್ಸು ತುಂಬ ವೇರಿ ಆಗುತ್ತೆ ಮತ್ತು ತುಂಬ ಕೆಲವ್ರಿಗೆ ಮೈಲ್ಡಾಗಿ ಸಿಂಪ್ಟಮ್ಸ್ ಇರುತ್ತೆ. ಇದಿಷ್ಟು ಬಂದುಬಿಟ್ಟು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಹೇಗಿರುತ್ತೆ ಪರ್ಸನ್ ಟು ಪರ್ಸನ್ ಅನ್ನೋದು ತಿಳ್ಕೊಂಡ್ವಿ. ಈಗ ಅದ್ರ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ನೋಡೋಣ. ವಾಟ್ ಆರ್ ದ ಸಿಂಪ್ಟಮ್ಸ್ ಆಫ್ PNH? Degree of symptoms depends on the extent of destruction of red blood cells, also known as hemolysis. ಇದು ಬಂದ್ಬಿಟ್ಟು ಹಿಮೋಲೈಸಿಸ್ ಎಷ್ಟಾಗುತ್ತೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಡಿಗ್ರಿ ಆಫ್ ಸಿಂಪ್ಟಮ್ಸು. ಕ್ರೋನಿಕ್ ಹಿಮೋಲೈಸಿಸ್ ಸಿಂಪ್ಟಮ್ಸ್ ಸಚ್ ಆಸ್ ಫೆಟಿಗ್ಯೂ, ಹೆಡೇಕ್ ಆ್ಯಂಡ್ ಬ್ಲಡ್ ಕ್ಲಾಟ್ಸು ಕೂಡ ಆಗುತ್ತೆ. ಡಾರ್ಕ್ ಯೂರಿನ್ ಇನ್ ದಿ ಮಾರ್ನಿಂಗ್ ಫ್ರಮ್ ದಿ ಬಿಲ್ಡಪ್ ಆಫ್ ಡ್ಯಾಮೇಜ್ಡ್ ರೆಡ್ ಬ್ಲಡ್ ಸೆಲ್ಸ್ ಡ್ಯಾಮೇಜ್ ಆಗಿತ್ತು ಅಂದರೆ ಡಾರ್ಕ್ ಯೂರಿನ್ ಬರುತ್ತೆ. ಕ್ಯಾನ್ ಲೀಡ್ ಟು ಅಪ್ಲಾಸ್ಟಿಕ್ ಅನೇಮಿಯಾ. ನಾನು ನೆಕ್ಸ್ಟ್ ವಿಡಿಯೋ ಬಂದುಬಿಟ್ಟು ಅಪ್ಲಾಸ್ಟಿಕ್ ಅನೇಮಿಯಾ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಆಫ್ PNH ನೋಡೋದಾದರೆ ಫೆಟಿಗ್ಯೂ, ಹೆಡೇಕ್, ಮತ್ತು ಟ್ರಬಲ್ ಬ್ರೀದಿಂಗ್, ಡಿಫಿಕಲ್ಟಿ ಎಕ್ಸಸೈಸಿಂಗ್, ಟ್ರಬಲ್ ಕಾನ್ಸಂಟ್ರೇಟಿಂಗ್, ಲಾಸ್ ಆಫ್ ಅಪಟೈಟ್, ರಿಪೀಟ್ ರ್ಯಾಪಿಡ್ ಹಾರ್ಟ್ ಬೀಟ್, ಮತ್ತು ಅಬ್ನಾರ್ಮಲ್ ಆರ್
ಚೆಸ್ಟ್ ಪೇನ್ ಇದ್ದೇ ಇರುತ್ತೆ. ಇದಿಷ್ಟು ಬಂದು ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಆಯಿತು. ಅದ್ರ ಜೊತೆಗೆ ಇನ್ನೂ ಒಂದಷ್ಟು ಕಾಮನ್ ಸಿಮ್ಟಮ್ಸ್ನ ನೋಡೋದಾದರೆ ಫೆಟಿಗ್ಯೂ ಇದ್ದೇ ಇರುತ್ತೆ, ಟ್ರಬಲ್ ಸ್ವಾಲೋವಿಂಗ್, ನುಂಗಕ್ಕಾಗಲ್ಲ, ಶಾರ್ಟ್ನೆಸ್ ಆಫ್ ಬ್ರೀತ್, ಚೆಸ್ಟ್ ಅಥವಾ ಸ್ಟಮಕ್ ಪೇನ್ ಇರುತ್ತೆ, ಡಾರ್ಕ್ ಕಲರ್ ಯೂರಿನು ಮಾರ್ನಿಂಗ್ ಟೈಮಲ್ಲಿ ಬರುತ್ತೆ, ಎಕ್ಸಟೈಲ್ ಡಿಸ್ಫಂಕ್ಷನ್ ಇನ್ ಮೆನ್. ಇದು ಎಕ್ಸಟೈಲ್ ಡಿಸ್ಫಂಕ್ಷನ್ ಅಂತ ತುಂಬ ಮೇನಾಗಿ ಮೆನ್ಸಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದು ಬಂದು ತುಂಬ ಒಂಚೂರು ಕಾಮನ್ ಆಗಿ ಸಿಮ್ಟಮ್ಸ್ ಕಾಣಿಸ್ಕೊಳ್ಳುವಂಥದ್ದು. ಮತ್ತು ಈಗ ನಾವು ಅದರದ್ದು ಇನ್ನೂ ಒಂದು ಸಿಮ್ಟಮ್ಸ್ ನೋಡ್ಬೋದು ಅಂದರೆ ತಿರ್ಗಾ ಫೆಟಿಗ್ಯೂ, ಅನಿಮಿಯಾ ಇರುತ್ತೆ, ಡಿಕ್ರೀಸ್ ಸ್ಟ್ಯಾಮಿನಾ, ಶಾರ್ಟ್ನೆಸ್ ಆಫ್ ಬ್ರೀತ್, ಅಬ್ಡಾಮಿನಲ್ ಪೇನ್, ಬ್ಯಾಕ್ ಪೇನ್, ಡಿಫಿಕಲ್ಟಿ ಇನ್ ಸ್ವಾಲೋವಿಂಗ್, ಚೆಸ್ಟ್ ಪೇನ್, ಎಕ್ಸಟೈಲ್ dysfunction, decreased libido or interest in intimacy, headache, swelling related to blood clots, increased risk for infection, increased risk for ಬ್ಲೀಡಿಂಗ್. ಇದಿಷ್ಟು ಕೂಡ ಅದ್ರ ಸಿಮ್ಟಮ್ಸ್. ತಿರ್ಗಾ ಕಾಂಪ್ಲಿಕೇಶನ್ಸ್ ಏನು, ಸಿಮ್ಟಮ್ಸ್ ಏನೇನು ಕಾಂಪ್ಲಿಕೇಶನ್ಸ್ ಆಗುತ್ತೆ PNH ಅಲ್ಲಿ ಅಂದರೆ ಎವ್ರಿಥಿಂಗ್ ರಿಲೇಟ್ಸ್ ಟು ಐದರ್ ದಿ ಹಿಮೋಲೈಸಿಸ್ ಆರ್ ದಿ ಡ್ಯಾಮೇಜ್ಡ್ ಬೋನ್ ಮ್ಯಾರೋ ಡ್ಯಾಮೇಜ್ ಆಗುತ್ತೆ. ಮೋಸ್ಟ್ ಪೇಷಂಟ್ಸ್ ಹ್ಯಾವ್ ಅ ಮಿಕ್ಸ್ಚರ್ ಆಫ್ ಸಿಮ್ಟಮ್ಸ್. ಅವ್ರಿಗೆ ತುಂಬ ಎಷ್ಟೊಂದು ಥರ ಎಲ್ಲ ಮಿಕ್ಸ್ ಆಗಿ ಅವ್ರಿಗೆ ತುಂಬ ಸಿಮ್ಟಮ್ಸ್ ಇರುತ್ತೆ. ಡೈಲಿ ಸಿಮ್ಟಮ್ಸ್ ಆ್ಯಂಡ್ ದೆನ್ ವರ್ಸನಿಂಗ್ ಆಫ್ ಸಿಮ್ಟಮ್ಸ್ ಡ್ಯೂರಿಂಗ್ ಪರಾಕ್ಸಿಮ್ಸ್. ಕಾಂಪ್ಲಿಕೇಶನ್ಸ್ ಕ್ಯಾನ್ ಬಿ ಲೈಫ್ ಥ್ರೆಟನಿಂಗ್ ಆಗೂ ಇರುತ್ತೆ. ಇನ್ನೂ ಒಂದಷ್ಟು ಕಾಂಪ್ಲಿಕೇಶನ್ಸ್ ನೋಡೋದಾದರೆ ಬೋನ್ ಮ್ಯಾರೋ ಫೇಲ್ಯೂರ್, ಆಲ್ ದ ಬ್ಲಡ್ ಕೌಂಟ್ಸ್ ಆರ್ ಲೋ ಇರುತ್ತೆ, ಬೋನ್ ಮ್ಯಾರೋ ಇಸ್ ನಾಟ್ ಪ್ರೊಡ್ಯೂಸಿಂಗ್ ಸೆಲ್ ಆ್ಯಂಡ್ ಆ್ಯಸ್ ಇಟ್ ಶುಡ್ ಬಿ. ಕ್ಲಾಟ್ಸ್ ಆಗುತ್ತೆ, ಇನ್ಫೆಕ್ಷನ್ಸ್ ಐದರ್ ರಿಲೇಟೆಡ್ ಟು ಡಿಸೀಸ್ ಆರ್ ಕಾಂಪ್ಲಿಕೇಶನ್ಸ್ ಆಫ್ ಟ್ರೀಟ್ಮೆಂಟ್, ಬ್ಲೀಡಿಂಗ್ ಐದರ್ ಫ್ರಮ್ ಲೋ ಬ್ಲಡ್ ಕೌಂಟ್ಸ್ ಆರ್ ಬ್ಲಡ್ ಥಿನ್ನರ್ಸ್ ಫಾರ್ ಟ್ರೀಟ್ಮೆಂಟ್ ಆರ್ ಪ್ರಿವೆನ್ಷನ್ ಆಫ್ ಕ್ಲಾಟ್ಸ್. Risk of blood transfusions. Luckily, the blood product pool is extremely safe at this time. Cardiopulmonary issues related to nitric oxide scavenging by free hemoglobin can cause high pressure in the lungs system that can damage the heart. Some can be reversed. ಅದರಲ್ಲಿ 3 categories of PNH ಇದೆ. ಯಾವ್ಯಾವುದು ಅಂತ ನೋಡೋಣ. ಬೇಸ್ಡ್ ಆನ್ ದಿ ಇಂಟರಾಕ್ಷನ್ಸ್ ವಿತ್ ಕಾಂಪ್ಲಿಮೆಂಟ್ ಜೊತೆ ಇಂಟರಾಕ್ಷನ್ ಆದಾಗ 3 ಥರ ಬರುತ್ತೆ. PNH1, PNH2, PNH2 ಅಂತಲೇ ಇದೆ, PNH3 ಅದು. ಎರೆಥ್ರೋಸೈಟ್ಸ್ ರಿಯಾಕ್ಟ್ಸ್ ನಾರ್ಮಲಿ ವಿತ್ ಕಾಂಪ್ಲಿಮೆಂಟ್ ಆ್ಯಂಡ್ ಆರ್ ಥಾಟ್ ಟು ರಿಪ್ರೆಸೆಂಟ್ ರೆಸಿಡ್ಯೂಯಲ್ ನಾರ್ಮಲ್ ಸೆಲ್ಸ್ ಬಿಕಾಸ್ ದೇ ಆರ್ ಸಿಮಿಲರ್ ಟು ನಾರ್ಮಲ್ ಎರೆಥ್ರೋಸೈಟ್ ಇನ್ ಆಲ್ ರೆಸ್ಪೆಕ್ಟ್ಸ್ ಇಂದ ಅನ್ನೋದು ನಾರ್ಮಲ್ ಎರೆಥ್ರೋಸೈಟಾಗೆ ಕಾಣುತ್ತೆ, ಸಿಮಿಲರ್ ಆಗಿರುತ್ತೆ. PNH2 ನೋಡಿದರೆ ಎರೆಥ್ರೋಸೈಟ್ಸ್ ಹ್ಯಾವ್ moderate sensitivity to complement component C3 and are 3 to 5x more sensitive to lysis by complement than are normal erythrocytes. Erythrocytes appear to be deficient in complement regulatory protein DAF only. ಇದಿಷ್ಟು ಬಂದು ಕ್ಯಾಟಗರೀಸ್ ಆಗಿತ್ತು ಫ್ರೆಂಡ್. ಈಗ ಇಥಿಯಾಲಜಿ ನೋಡೋದಾದರೆ PNH ಇಸ್ ಆ್ಯನ್ ಅಕ್ವೈರ್ಡ್ ಜೆನೆಟಿಕ್ ಮ್ಯೂಟೇಷನ್ ಆಗಿರುತ್ತೆ, ರಿಸಲ್ಟಿಂಗ್ ಇನ್ ದಿ ಮೆಂಬ್ರೇನ್ ಡಿಫೆಕ್ಟಿಂದ ಆಗಿರುವಂಥದ್ದು ಇನ್ ದಿ ಸ್ಟೆಮ್ ಸೆಲ್ಸ್ ಆ್ಯಂಡ್ ದೇರ್ ಪ್ರೊಜೆನಿ ಇನ್ಕ್ಲೂಡಿಂಗ್ RBCs, WBCs ಆ್ಯಂಡ್ ಪ್ಲೇಟ್ಲೆಟ್ಸ್. ಇಟ್ ರಿಸಲ್ಟ್ಸ್ ಇನ್ ಅನ್ಯೂಶುವಲ್ ಸೆನ್ಸಿಟಿವಿಟಿ ಟು ನಾರ್ಮಲ್ C3 ಇನ್ ದಿ ಪ್ಲಾಸ್ಮಾ, ಲೀಡಿಂಗ್ ಟು ಆನ್ಗೋಯಿಂಗ್ intravascular hemolysis of RBCs and diminished marrow production of WBCs and platelets. ಇದೇನು ಮಾಡುತ್ತೆ, ಪ್ರೊಡಕ್ಷನ್ ಆಫ್ WBCs ಮತ್ತು ಪ್ಲೇಟ್ಲೆಟ್ಸ್ನು ಇದು ಪ್ರೊಡ್ಯೂಸ್ ಮಾಡುತ್ತೆ. ಇದಿಷ್ಟು ಇಥಿಯಾಲಜಿ ಆಗಿತ್ತು. ಇವಾಗ ಡಯಾಗ್ನೋಸಿಸ್ ಆಫ್ ಟೆಸ್ಟ್ ನೋಡೋದಾದರೆ ಆ್ಯಸಿಡ್ ಹಿಮೋಲೈಸಿಸ್ ಹ್ಯಾಮ್ ಟೆಸ್ಟ್ ಅಂತ ಮಾಡ್ತಾರೆ. PNH ರೆಡ್ ಸೆಲ್ಸ್ ಇನ್ಕ್ಯುಬೇಟೆಡ್ ಇನ್ ಸೆಪರೇಟ್ ಟ್ಯೂಬ್ಸ್ ಆ್ಯಂಡ್ to fresh acidified serum, unacidified serum and heated acidified serum lysis determined by optical density of the supernatant fluid after 1 hour of incubation and addition of 4 ml of 0.15 molar NaCl. Positive is 1% greater than 1% lysis. Acidified serum may be positive in congenital dyserythropoietic ಅನೇಮಿಯಾ. ಸ್ಪೆಸಿಫಿಕ್ ಬಟ್ ನಾಟ್ ವೆರಿ ಸೆನ್ಸಿಟಿವ್. ಇದು ಸ್ಪೆಸಿಫಿಕ್ ಟೆಸ್ಟ್ ಬಟ್ ನಾಟ್ ವೆರಿ ಸೆನ್ಸಿಟಿವ್ ಟೆಸ್ಟ್ ಅಂತ ಹೇಳ್ಬೋದು. ಇದಕ್ಕೆ ನಾವು ಹ್ಯಾಮ್ ಟೆಸ್ಟ್ ಅಂತ ಮಾಡ್ತೀವಿ. ಆ್ಯಸಿಡ್ ಹಿಮೋಲೈಸಿಸ್ನ ಕಂಡುಹಿಡಿಯೋದಕ್ಕೆ ಯಾವುದನ್ನು ಯೂಸ್ ಮಾಡ್ತೀವಿ, NaCl ಮತ್ತು ಆ್ಯಸಿಡಿಫೈಡ್ ಸಿರಮು, ಅನ್ಆ್ಯಸಿಡಿಫೈಡ್ ಸಿರಮ್ನ ಯೂಸ್ ಮಾಡ್ತೀವಿ. ಇದನ್ನು ಯಾವ ಥರ ಡಯಾಗ್ನೋಸ್ ಮಾಡ್ಬೋದು, ದಿಸ್ ಈಸ್ ದ ಈಸಿ ಪಾರ್ಟ್. ಇಟ್ಸ್ ಥಿಂಕಿಂಗ್ ಅಬೌಟ್ ಸೆಂಡಿಂಗ್ ಆಫ್ ದಿ ಟೆಸ್ಟ್ ದಟ್ ಈಸ್ ದಿ ಹೋಲ್ಡ್ ಅಪ್ ಇನ್ ಮೋಸ್ಟ್ ಕೇಸಸ್. ಯು ಡಯಾಗ್ನೋಸ್ PNH by looking for the cells deficient in the GPI anchored proteins
do follow cytometry, which uses a tag for certain proteins, and in PNH the cells will be missing those proteins. You do the test on peripheral smear. ನಾವು ಇದನ್ನು PS ಅಲ್ಲೂ ಕಂಡುಹಿಡಿಬೋದು. PS ಅಂದರೆ peripheral smear, ಮತ್ತು ಬೋನ್ ಮ್ಯಾರನ್ನು ಕೂಡ ಮಾಡಿ ಕಂಡುಹಿಡಿಬೋದು. ಪೆಥೋಜೆನಿಸಿಸ್ನ ನೋಡೋದಾದರೆ ರಿಲೇಟಿವ್ ಆಬ್ಸಲ್ಯೂಟ್ ಬೋನ್ ಮ್ಯಾರೋ ಫೇಲ್ಯೂರ್ ಆಗುತ್ತೆ. 2 ಸ್ಟೇಜ್ ಮಾಡೆಲ್ ಇರುತ್ತೆ. ಈಸ್ ಡ್ಯಾಮೇಜ್ ಡೈರೆಕ್ಟ್ ಅಟ್ ದಿ GPI linked molecule. Mutant clone may expand as the result of the immune escape from antigen driven lymphocyte attack on the hematopoietic progenitors. Present to some degree in all patients. Relative granulopenia, thrombocytopenia, decreased capacity to form myeloid colonies. Somatic mutation in PIGA gene understood. ಸಮ್ ಕಾಸ್ ಆಫ್ ಬೋನ್ ಮ್ಯಾರೋ ಫೇಲ್ಯೂರ್ ನಾಟ್ ಅಂಡರ್ಸ್ಟುಡ್. ಇದೆರಡು ಸ್ಟೇಜಲ್ಲಿ ಆಗುತ್ತೆ. ಒಂದು ಸ್ಟೇಜ್ನ ನಾವು ಕಂಡುಹಿಡಿಬೋದು, ಇನ್ನೊಂದು ಸ್ಟೇಜ್ನ ಕಂಡುಹಿಡಿಯೋದಕ್ಕಾಗಲ್ಲ. ಇದಿಷ್ಟು ಬಂದು ಪೆಥೋಜೆನೆಸಿಸ್ ಆಫ್ ಪ್ಯಾರಾಕ್ಸಿಮಲ್ ನಾಕ್ಚುರ್ನಲ್ ಯೂರಿಯಾ, ಹಿಮೋಗ್ಲೋಬಿನ್ ಯೂರಿಯಾ ಬಗ್ಗೆ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ಇವತ್ತು ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಯಾರ್ಯಾರು ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.